ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಯ್ಯೋ ರಾಮ ರಾಮ, ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮ, ನಿಮ್ಮ ದೇಗುಲದಲ್ಲೇ ಇಂತಹ ಅಕ್ರಮನ? ರಾಮ ಮಂದಿರದ ದೇಣಿಗೆಗೇನೆ ಕನ್ನ ಹಾಕ್ಬಿಟ್ರ ಕದೀಮ್ರು? ಕೋಟಿ ಕೋಟಿ ಹಣ ಸಿಕ್ಕಿದೆ ಕದೀಮ್ರ ಬಳಿ. 500 ವರ್ಷಗಳ ಕಾಲ ತಪಸ್ಸಿನಂತೆ ಕಾದು 500 ವರ್ಷಗಳಾದ ಮೇಲೆ ರಾಮ ಮಂದಿರ ನಿರ್ಮಾಣವಾಯಿತು. ಕೇವಲ 5 ವರ್ಷಗಳಲ್ಲಿ ಅಕ್ರಮ ಬಯಲಾಯಿತು. 8 ಆರೋಪಿಗಳಿಗೆ 3 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಎಸ್, ರಾಮ್ಲಲ್ಲಾ ಮಂದಿರದಲ್ಲಿ ಲಕ್ಷಾಂತರ ಭಕ್ತರು ಕಣ್ಣಿಗೆ ಅದ್ದಿ ಶ್ರೀರಾಮಚಂದ್ರನ ಪಾದಚರಣಗಳಿಗೆ ಹಾಕಿದಂತಹ ದೇಣಿಗೆ, ಕಾಣಿಕೆ ಎಲ್ಲವನ್ನೂ ನುಂಗಿ ನೀರು ಕುಡಿದಿದ್ದಾರೆ ಆ ಟ್ರಸ್ಟ್ನ ಮೆಂಬರ್ಸ್. ಅವರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ನೋಡಿ, ಶ್ರೀರಾಮಚಂದ್ರನ ಕಾವಲಿಗೆ ಇದ್ದಂತಹ ಕಾವಲುಗಾರರು ಈಗ ಕೃಷ್ಣನ ಜನ್ಮಸ್ಥಳಕ್ಕೆ ಹೋಗಿದ್ದಾರೆ. ನಿರ್ಮಾಣವಾದ ತಕ್ಷಣ ಬಹಳಷ್ಟು ಆರೋಪಗಳು ಕೇಳಿ ಬಂದಿತ್ತು. ಇಲ್ಲಿ ಭಕ್ತರಿಂದ ಬರ್ತಾ ಇರುವಂತಹ ದೇಣಿಗೆ ಮತ್ತು ಕಾಣಿಕೆ ಹಣಕ್ಕೆ ಮತ್ತು ದಾನ ಧರ್ಮಗಳಿಗೆ ಲೆಕ್ಕಾಚಾರ ಇಲ್ಲ, ಅಲ್ಲಿ ಏನೋ ಮಿಸ್ ಆಗ್ತಾ ಇದೆ, ಯಾರೋ ದುಡ್ಡನ್ನ ಲಪಟಾಯಿಸ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಈ ಹಿಂದೆ ಆರೋಪ ಮಾಡಿದವರನ್ನೇ ಕೆಲಸದಿಂದ ತೆಗೆದು ಹಾಕಲಾಗಿತ್ತು. ಆದ್ರೆ ದಿನಕ್ಕೊಂದರಂತೆ ಬರ್ತಾ ಇರುವಂತಹ ಸುದ್ದಿಗಳ ಆಧಾರದ ಮೇಲೆ ಉತ್ತರ ಪ್ರದೇಶ ಸರ್ಕಾರ ಅಯೋಧ್ಯೆಯ ರಾಮಲಲ್ಲಾ ಮಂದಿರದಲ್ಲಿ ಅಕ್ರಮ ಆಗ್ತಾ ಇದೆ ಅಂತ ಒಂದು SIT ರಚನೆ ಮಾಡಿತ್ತು. SIT ರಚನೆ ಮಾಡಿದ ಮೇಲೆ ತನಿಖೆ ಮಾಡಲಾಗಿ ಟ್ರಸ್ಟ್ ನ ಕೆಲ ಮೆಂಬರ್ಸ್ ಈ ರೀತಿ ಶ್ರೀರಾಮಚಂದ್ರನ ದೇಣಿಗೆ ಹಣವಾಗಿ ಬರ್ತಾ ಇದ್ದಂತಹ ಕೋಟ್ಯಂತರ ಮೌಲ್ಯದ ಮೊತ್ತವನ್ನ ಲಪಟಾಯಿಸಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು. 8 ಆರೋಪಿಗಳನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಅವರನ್ನ 3 ದಿನ ನ್ಯಾಯಾಂಗ ಬಂಧನಕ್ಕೂ ಕೂಡ ವಿಧಿಸಲಾಗಿದೆ. ರಾಮ್ ಶಂಕರ್ ಯಾದವ್ ಅಲಿಯಾಸ್ ಟಿನ್ನು, ಸುಭಾಷ್ ಶ್ರೀವಾತ್ಸವ್, ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ, ಅವಿನಾಶ್ ಶುಕ್ಲಾ, ಕರುಣೇಶ್ ಪಾಂಡೆ, ಮನೀಶ್ ಕುಮಾರ್ ಯಾದವ್, ರಾಮ್ ಶಂಕರ್ ಮಿಶ್ರಾ ಆರೋಪಿಗಳು. ಉತ್ತರ ಪ್ರದೇಶದ ಫರೀದಾಬಾದ್ ಕೋರ್ಟ್ನಿಂದ ಮಹತ್ವದ ಆದೇಶ. ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ನೀಡಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಆರೋಪಿಗಳಿಂದ ಈಗ 89,58,493 ಹಣ ಜಪ್ತಿ ಮಾಡಿರುವುದಾಗಿ ಮಾಹಿತಿ ಬಂದಿದೆ. ಇನ್ನುಳಿದ ಹಣ ಎಲ್ಲಿಗೆ ಹೋಯ್ತು, ಯಾರಿಗೆ ಹೋಯ್ತು, ಇವ್ರನ್ನ ಹೈಯರ್ ಮಾಡಿದವ್ರು ಯಾರು, ಇವರಿಗೆ ಇಷ್ಟೊಂದು ಶಕ್ತಿ ತುಂಬಿದವ್ರು ಯಾರು? ಟ್ರಸ್ಟಿಯ 15 ಜನ ಮೆಂಬರ್ಸ್ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವೀಕ್ಷಕರೇ, ಯಾವಾಗ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನ ಕೊಡ್ತೋ ಆಗ ಕೇಂದ್ರ ಸರ್ಕಾರಕ್ಕೆ ಹೇಳಿತ್ತು ರಾಮ್ಲಲ್ಲಾ ಮಂದಿರ ನಿರ್ಮಾಣ ಮತ್ತು ಆಡಳಿತವನ್ನ ನೋಡ್ಕೊಳ್ಳೋದಕ್ಕೆ ಒಂದು ಟ್ರಸ್ಟ್ ಅನ್ನ ಮಾಡಿ ಅಂತ. ಆಗ ರಾಮ್ ಜನ್ಮಭೂಮಿ ಟ್ರಸ್ಟ್ ಅನ್ನ ಕೇಂದ್ರ ಸರ್ಕಾರ ರಚನೆ ಮಾಡ್ತು. ಅದರಲ್ಲಿ ಬಹಳಷ್ಟು ಜನ ಸ್ವಾಮೀಜಿಗಳು ಇದ್ದಾರೆ ಮತ್ತು ಆ ಒಂದು ಟ್ರಸ್ಟ್ ನ ಮೆಂಬರ್ಸ್ ಇದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಒನ್ ಆಫ್ ದಿ ಮೆಂಬರ್, ಕೇಂದ್ರ ಸರ್ಕಾರದಿಂದಲೂ ಕೂಡ ಒಬ್ಬ ಅಧಿಕಾರಿ ಇರ್ತಾರೆ. ಹೀಗೆ ಬಹಳಷ್ಟು ಜನ 15 ಜನ ಟ್ರಸ್ಟಿ ಮೆಂಬರ್ಸ್ ಇರ್ತಾರೆ. ಆದರೆ ಈ ಒಂದು ದೇಣಿಗೆ ಮತ್ತು ದಾನ ಮತ್ತು ಕಾಣಿಕೆಯ ರೂಪದಲ್ಲಿ ಬರುವಂತಹ ಹಣವನ್ನ ಲೆಕ್ಕಾಚಾರ ಮಾಡಿ ಅದನ್ನ ಬ್ಯಾಂಕ್ಗೆ ಕಾಲಕ್ಕೆ ತಕ್ಕಂತೆ ಜಮೆ ಕೂಡ ಮಾಡಲಾಗುತ್ತೆ. ಅಲ್ಲೇ ನಡೆದಿದೆ ಎಡವಟ್ಟು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ CCTVಗಳಿದ್ದಾರೆ, ಮೇಲ್ವಿಚಾರಕರಿದ್ದಾರೆ, ಮಾರ್ಗದರ್ಶಕರಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಇಷ್ಟು ದೊಡ್ಡ ಮೊತ್ತದ ಹಣ ಎಲ್ಲಿಗೆ ಹೋಯಿತು ಅಂತ ಕಳೆದ 2024 ಮತ್ತು 2025ರ ಒಂದು ವರ್ಷದಲ್ಲಿ ಸುಮಾರು ಏನಿಲ್ಲ ಅಂದ್ರೂ 153 ಕೋಟಿನೋ ಎಷ್ಟೋ ಹಣ ಬಂದಿದೆ. ಆ ಒಂದು ಹಣದಲ್ಲಿ ಬಹಳಷ್ಟು ಲಪಟಾಯಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಈಗ SIT ತನಿಖೆಯಿಂದ ಒಬ್ಬೊಬ್ಬರಾಗೆ ಹೊರಗಡೆ ಬರ್ತಾ ಇದ್ದಾರೆ.
ಆದರೆ ಮೇನ್ ಅವ್ರನ್ನ ಬಿಟ್ಟು ಸಣ್ಣವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇದೆ ಕೇಂದ್ರ ಸರ್ಕಾರ, ಅದರಲ್ಲೂ ಮೋದಿ ಅಂಡ್ ಯೋಗಿ ಸರ್ಕಾರಕ್ಕೆ ಈಗ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಕ್ತರು ದೊಡ್ಡವ್ರನ್ನ ಯಾಕೆ ಬಚಾವ್ ಮಾಡ್ತಾ ಇದ್ದೀರಿ, ಇದರಲ್ಲಿ ಸಣ್ಣ ಪುಟ್ಟದವ್ರನ್ನ ಒಳಗಾಕಿದ್ರೆ ಆಗಲ್ಲ, ಇದಕ್ಕೆ ರಕ್ಷಣೆ ಕೊಡ್ತಾ ಇದ್ದಂತಹ ದೊಡ್ಡವ್ರು ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿ ಅವ್ರನ್ನ ಫಸ್ಟ್ ಒಳಗಾಕಿ ಅಂತ. ಸೊ ಹೀಗಾಗಿ ರಾಮ ಅಂದ್ರೆ ಅದೊಂದು ನಂಬಿಕೆ, ರಾಮ ಅಂದ್ರೆ ಭಕ್ತಿ, ರಾಮ ಅಂತಂದ್ರೆ ಅದು ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದಂತಹ ಒಂದು ಭಾವನೆ. ಆ ಭಾವನೆಗೆ ಈಗ ಧಕ್ಕೆ ತರಲಾಗಿದೆ. ಯಾಕೆ ಅಂತಂದ್ರೆ ರಾಮ ಮಂದಿರ ನಿರ್ಮಾಣಕ್ಕೆ ಎಷ್ಟೋ ಜನ ತಮ್ಮ ಪ್ರಾಣ ಕಳ್ಕೊಂಡ್ರು, ಎಷ್ಟೋ ಗಲಾಟೆಗಳಾಯ್ತು, ಎಷ್ಟೋ ದಂಗೆಗಳಾಯ್ತು. ಇಷ್ಟೆಲ್ಲ ಆಗಿ ರಾಮ ಮಂದಿರ ನಿರ್ಮಾಣ ಆದ ಮೇಲೆ ಆ ರಾಮನ ನೆಲದಲ್ಲಿ ಯಾವುದೇ ಕಳ್ಳಾಟ ನಡೆಯೋದಿಲ್ಲ ಅಂತ ಅಂದ್ಕೊಂಡಿದ್ವಿ. ಹೀಗಾಗಿ ಯಾರು ಕೂಡ ಅದರ ಲೆಕ್ಕಾಚಾರ ಕೇಳ್ತಾ ಇರಲಿಲ್ಲ. ಸಿಂಧಿ ಸಮಾಜ ಸುಮಾರು ಎಷ್ಟೋ ಕೋಟಿಯಷ್ಟು ಬೆಳ್ಳಿಯ ಬ್ಲಾಕ್ಸ್ ಅನ್ನ ಕೊಟ್ಟಿತ್ತಂತೆ. ಈಗ ಸಿಂಧಿ ಸಮಾಜ ಕೇಳ್ತಾ ಇದೆ ಲೆಕ್ಕ ಕೊಡಿ ಅಂತ, ಒಂದು ರಸೀದಿನೂ ಕೊಡ್ಲಿಲ್ಲ ನೀವು ಆಡಳಿತ ಮಂಡಳಿಯವರು ಅಂತ. ಇನ್ನೊಬ್ಬ ಹೆಣ್ಮಗಳು ಪಾಪ ಬೆಳ್ಳಿದ ಕಾಗೆ ಕೊಟ್ಟಿದ್ರು. ಇದೇ ರೀತಿ ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ರಾಮ ಮಂದಿರಕ್ಕೆ ತಮ್ಮ ಕೈಲಾದಷ್ಟು ದೇಣಿಗೆಯನ್ನ ಕೊಟ್ಟಿದ್ದಾರೆ ಮತ್ತು ಪ್ರತಿ ವರ್ಷ ಕೋಟ್ಯಂತರ ಭಕ್ತರು ರಾಮಲಲ್ಲಾ ಮಂದಿರಕ್ಕೆ ಹೋಗಿ ಅಲ್ಲಿ ರಾಮಲಲ್ಲಾನ ದರ್ಶನ ಪಡ್ಕೊಂಡು ಬರ್ತಾರೆ. ಅಯೋಧ್ಯೆಯಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಟೂರ್ ಲಿಸ್ಟ್ ಅಲ್ಲಿ ಅಯೋಧ್ಯೆ ಇದ್ದೇ ಇರುತ್ತೆ. ಅಷ್ಟರ ಮಟ್ಟಿಗೆ ಕಳೆದ ವರ್ಷ ಮೋಸ್ಟ್ಲಿ 39 ಕೋಟಿ ಏನೋ 39 ಕೋಟಿ ಜನ ರಾಮ ಲಲ್ಲಾ ಮಂದಿರಕ್ಕೆ ಭೇಟಿ ಕೊಟ್ರು. ಸೊ ಹೋದಂತಹ ಜನ ಅಟ್ಲೀಸ್ಟ್ ಒಂದು 10 ರೂಪಾಯಿ ಹಾಕಿದ್ರು ಕೂಡ ಅದರ ಲೆಕ್ಕ ತುಂಬಾ ಜಾಸ್ತಿನೇ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಆಡಿಟ್ ಮಾಡುವವರು ಕೂಡ ಅಲ್ಲಿ SBI ಅಧಿಕಾರಿಗಳು ಇರ್ತಾ ಇದ್ರು, TCS ಅಂತ ಆಡಿಟ್ ಕಂಪನಿಯ ಸದಸ್ಯರು ಇರ್ತಾ ಇದ್ರು. ಇಷ್ಟು ದೊಡ್ಡ ಮಟ್ಟದ ಟೀಮ್ ಇದ್ರೂ ಕೂಡ ಸುಮಾರು ಒಂದು 50 ಜನ ಲೆಕ್ಕ ಮಾಡಕ್ಕೇನೆ ಬಂದಿರೋ ದುಡ್ಡನ್ನೇ ಎಣಿಸೋದಕ್ಕೆ 24 ಜನ ದುಡ್ಡು ಎಣಿಸೋದು, ಆ 24 ಜನ ಸರಿಯಾಗಿ ದುಡ್ಡು ಎಣಿಸಿ ಬಂಡಲ್ ಆಗಿ ಕಟ್ತಾ ಇದ್ದಾರಾ ಇಲ್ವಾ ಅಂತ, ಮತ್ತ ಅದಕ್ಕೆ ಒಂದು 14 ಜನ ಮೇಲ್ವಿಚಾರಕರು, ಇಬ್ಬಿಬ್ರಿಗೆ ಒಬ್ಬೊಬ್ರಂತೆ. ಅವರೆಲ್ಲ 36 ಜನ ಆದ್ಮೇಲೆ ಮತ್ತೊಂದಿಷ್ಟು ಜನ ಇವ್ರು ಕಟ್ಟಿರುವಂತಹ ಬಂಡಲ್ಗಳನ್ನ ತಗೊಂಡು ಅದನ್ನ ಹೋಗಿ ಬ್ಯಾಂಕ್ಗೆ ಜಮಾ ಮಾಡೋದು. ಬಂಡಲ್ ಕಟ್ಟುವಾಗ 10 ಬಂಡಲ್ ಒಂದೊಂದು ಗ್ರೂಪ್ ಮಾಡಿ ಒಂದೊಂದು ಬ್ಲಾಕ್ಗೆ ಹಾಕ್ತಿದ್ರಂತೆ. 10 ಬಂಡಲ್ ಕಟ್ಟೋ ಕಡೆ 11 ಬಂಡಲ್ ಕಟ್ತಿದ್ರಂತೆ. ಕಟ್ಟಿ ಇನ್ನೇನು ಬ್ಯಾಂಕ್ಗೆ ಜಮಾ ಆದಾಗ ಕಟ್ಟ ಕಡೆಗೆ ಅಲ್ಲಿ ಏನಪ್ಪಾ ಇದು 10 11 ಇದೆ ಅಂತ ಒಂದನ್ನು ಹಂಗೆ ಎಸ್ಕೇಪ್ ಮಾಡ್ತಿದ್ದಾರಂತೆ. ಈ ರೀತಿ ಬಹಳಷ್ಟು ಥಿಯರಿಗಳು ಬರ್ತಾ ಇದೆ. ಬಟ್ ಏನೇ ಆಗಲಿ ಇದು ಭಕ್ತರ ಭಾವನೆಗೆ ಸಂಬಂಧಪಟ್ಟಂತಹ ವಿಚಾರ. ಯಾಕೆಂದ್ರೆ ನಾವು ಯಾವಾಗಲೂ ಹೇಳ್ತೀವಿ ರಾಮ ರಾಜ್ಯ ಆಗಬೇಕು, ಭಾರತ ರಾಮ ರಾಜ್ಯ ಆಗಬೇಕು. ಗಾಂಧಿ ಅವರ ಕನಸು. ರಾತ್ರಿ ಹೊತ್ತಲ್ಲಿ ಒಬ್ಬ ಹೆಣ್ಮಗಳು ನಡ್ಕೊಂಡು ಹೋಗ್ತಾ ಇದ್ರು ಕೂಡ ಅವಳ ಮೇಲೆ ಯಾವುದೇ ರೀತಿಯಂಥ ಕೆಟ್ಟ ಮನಸ್ಸುಗಳು, ಕೆಟ್ಟ ಕಣ್ಣುಗಳು ಬೀಳಬಾರ್ದು. ಯಾವಾಗ ಮಧ್ಯರಾತ್ರಿ ಒಬ್ಬ ಹೆಣ್ಮಗಳು ನಡ್ಕೊಂಡು ಹೋಗ್ತಾಳೋ ಆವಾಗಲೇ ಭಾರತ ರಾಮರಾಜ್ಯ ಆಗೋದು ಅಂತ. ಸೊ ರಾಮರಾಜ್ಯ ಹೋಗ್ಲಿ, ಸ್ವತಃ ರಾಮನ ಮಂದಿರದಲ್ಲಿ ಈ ರೀತಿಯಾದಂಥ ಅವ್ಯವಹಾರ, ಕಳ್ಳಾಟ ಮತ್ತು ಈ ರೀತಿಯ ಎಸ್ಕೇಪ್ ಮಾಡುವಂತಹ ಕೆಲಸ ನಡೀತಾ ಇದೆ ಅಂತಂದ್ರೆ ನಿಜಕ್ಕೂ ಕೂಡ ಒಂದು ರೀತಿ ಬೇಸರದ ಸಂಗತಿ. ತುಂಬ ಹರ್ಟ್ ಆಗಿದೆ ಜನರಿಗೆ. ಈಗ SIT ಪ್ರಾಥಮಿಕ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳು ಕೂಡ ಬೆಳಕಿಗೆ ಬಂದಿದೆ. 7ರಿಂದ 7.5 ಕೋಟಿ ಹಣ ಕಳ್ಳತನ ಆಗಿರುವ ಶಂಕೆ ಅದಕ್ಕಿಂತ ಜಾಸ್ತಿನೇ ಇರ್ಬೋದು. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಚಾಲಕನೇ ಆರೋಪಿ ಅಂತ ಹೇಳ್ತಾ ಇದ್ದಾರೆ. ಚಂಪತ್ ರಾಯ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಚಂಪತ್ ರಾಯ್ನ ಚಾಲಕ ಆರೋಪಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಳೋದು ಚಂಪತ್ ರಾಯ್ ವಿಚಾರದಲ್ಲಿ ಯಾಕೋ ಸಾಫ್ಟ್ ಕಾರ್ನರ್ ಇದ್ದಂಗಿದೆ ಯೋಗಿ ಮತ್ತು ಮೋದಿ ಸರ್ಕಾರಕ್ಕೆ ಅಂತ. ಬ್ಯಾಂಕ್ ಸಿಬ್ಬಂದಿ ಮತ್ತು ಮಂದಿರದ ಸೇವಾದಾರರೇ ಆರೋಪಿಗಳು. ಸಣ್ಣ ಪುಟ್ಟದವ್ರ ಆರೋಪಿಗಳೆಲ್ಲ, ದೊಡ್ಡವ್ರು ಯಾರು ಇವ್ರ ಮೇಲೆ ಇರೋರು ಅನ್ನೋದ್ರ ಬಗ್ಗೆನೂ ಕೂಡ ಈಗ ತನಿಖೆ ನಡೀತಾ ಇದೆ. ಸುಮಾರು 18ರಿಂದ 20 ಸಾವಿರ ಸಂಬಳ ಪಡೀತಾ ಇದ್ದಂಥ ಸಾಮಾನ್ಯ ಉದ್ಯೋಗಿಗಳಿಂದ ಕನ್ಯಾ ಆಗಿದೆ. ಹೌದು ಬಿಡಿ, ಯಾವಾಗಲೂ ಅಷ್ಟೇ. ದೊಡ್ಡವ್ರು ಸಿಗಲ್ಲ, ಸಣ್ಣ ಪುಟ್ಟದವರೇ ಸಿಗಾಕೊಳ್ಳೋದು. ದೊಡ್ಡವ್ರು ಸೇಫ್ ಆಗಿರ್ತಾರೆ, ಸಣ್ಣ ಪುಟ್ಟದವ್ರನ್ನೇ ಸಿಗಾಕಿಸ್ತಾರೆ. ಯಾರದೇ ರಕ್ಷಣೆ ಇಲ್ಲದೆ ಸಣ್ಣ ಪುಟ್ಟದವರು ಈ ತರ ದೊಡ್ಡ ಕಾರ್ಯವನ್ನ ಮಾಡೋದಕ್ಕಾಗುತ್ತಾ ಗೊತ್ತಿಲ್ಲ. ಕಾಣಿಕೆ ಎಣಿಸುವ ಸ್ಥಳದಲ್ಲಿ CCTV ಕಣ್ ತಪ್ಪಿಸಿ ಹಣ ದೋಚಿರೋ ಮಾಹಿತಿ. CCTV ಕಣ್ ತಪ್ಪಿಸಿ ಅದು ಹೆಂಗೆ? CCTV ಇರುವಂತಹ ಒಂದು ಕೋಣೆಯಲ್ಲಿ ಈ ಒಂದು ದುಡ್ಡುಗಳ ಲೆಕ್ಕ ಹಾಕ್ತಾ ಇದ್ರಂತೆ. ದೇಣಿಗೆಯಾಗಿ ಬಂದಿದ್ದ ಅದೇ ಸಿಂಧಿ ಸಮಾಜ ಕೊಟ್ಟಿದ್ದ 200 ಬೆಳ್ಳಿ ಇಟ್ಟಿಗೆಗಳ ಲೆಕ್ಕ ಅದು ಸಿಗ್ತಾ ಇಲ್ಲ. ಸೊ 40 ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಇದರಲ್ಲಿ ಬಹಳಷ್ಟು ಜನರನ್ನ ಈಗಾಗಲೇ ಕಿಕ್ಔಟ್ ಮಾಡಲಾಗಿದೆ. ಬ್ಯಾಂಕ್ ಕಡೆಯಿಂದಲೇ ಹೊಸ ಉದ್ಯೋಗಿಗಳ ನೇಮಕ ಆಗಿದೆ. ಅಲ್ಲ, ಇಲ್ಲಿ ಕೆಲಸ ಮಾಡ್ತಾ ಇರೋರೊಬ್ರು ಈ ತರ ಕಳ್ಳಾಟ ನಡೀತಾ ಇದೆ ಅಂತ ಈ ಹಿಂದೆನೆ ಹೇಳಿದ್ರು. ಓಹೋ, ದೇವಸ್ಥಾನದ ವಿರುದ್ಧ ಮಾತಾಡ್ತೀಯ ಅಂತ ಅವನನ್ನೇ ಕೆಲಸದಿಂದ ತೆಗೆದಿದ್ರು ಇವರು. ಇವಾಗ ಸಿಗಾಕೊಂಡಿದ್ದಾರೆ. ಲವ ಕುಶ ಅಂತೆ ನೋಡಿ ಹೆಸರು. ಶ್ರೀರಾಮಚಂದ್ರನ ಮಕ್ಕಳ ಹೆಸರು ಲವ ಮತ್ತು ಕುಶ. ಲವ ಮತ್ತು ಕುಶ ತನ್ನ ತಾಯಿಗೋಸ್ಕರ ಶ್ರೀರಾಮಚಂದ್ರನೊಂದಿಗೆ ಫೈಟ್ ಮಾಡಿದ್ರು. ಈ ಲವ ಕುಶ ಶ್ರೀರಾಮಚಂದ್ರನ ಹುಂಡಿ ಕಾಸಿಗೆನೆ ಫೈಟ್ ಮಾಡಿದ್ರು. ಹುಂಡಿ ಎಣಿಕೆ ನೌಕರ, ಸಂಬಳ 18,000 ರೂಪಾಯಿ,
ಗೊಬ್ಬರದ ರಾಶಿಯಲ್ಲಿ ಸಿಕ್ಕಿತ್ತಂತೆ 10 ಲಕ್ಷ ರೂಪಾಯಿ ನಗದು, 40 ಲಕ್ಷದ ಫ್ಲ್ಯಾಟ್ ಮತ್ತು ಮತ್ತೊಂದು ಮನೆ ಖರೀದಿಸಿದ್ದ. ಅಲ್ಲ, ಬಹಳಷ್ಟು ಜನ ಶ್ರೀರಾಮ ಮಂದಿರಕ್ಕೆ ಬಹಳಷ್ಟು ಜನ ಪೆನ್ಷನ್ ಹೋಲ್ಡರ್ಸ್ ತಮ್ಮ ಪೆನ್ಷನ್ನ ಒಂದು ಭಾಗವನ್ನು ನಡುಗುವ ಕೈಗಳಿಂದ ಕೊಟ್ಟಿದ್ರು. ಬಹಳ ಜನ ಹೆಣ್ಮಕ್ಳು ತಮ್ಮ ಮನೆಯಲ್ಲಿಟ್ಟಿರುವಂಥ ಬಂಗಾರ ಮಾರಿ ಕೊಟ್ಟಿದ್ರು. ಬಹಳಷ್ಟು ಜನ ತಮ್ಮ ಮಕ್ಕಳು ಹುಂಡಿ ಕಾಸನ್ನು ಹೊಡೆದು ಕೊಟ್ಟಿದ್ರು ರಾಮನ ದೇವಸ್ಥಾನಕ್ಕೆ. ಏನೂ ಇಲ್ಲದೆ ಇರೋರು ಕೂಡ, ಭಿಕ್ಷೆ ಬೇಡುವವರು ಕೂಡ ಶ್ರೀರಾಮನ ಮಂದಿರಕ್ಕೆ ನನ್ನದು ಒಂದು ಪಾಲು ಇರಲಿ ಅಂತ ಭಿಕ್ಷೆ ಬೇಡವರು ಕೂಡ ಹಾಕಿದ್ರು. ನಾನು ಹೇಳೋದು ಅಷ್ಟರ ಮಟ್ಟಿಗೆ ದೇವರು ಭಿಕ್ಷೆ ಬೇಡವ್ರಿಗೂ ಇದ್ದಾರೆ, ದೊಡ್ಡ ಶ್ರೀಮಂತನಿಗೂ ಇದ್ದಾರೆ. ದೇವರೇನು ಬರೀ ಶ್ರೀಮಂತರ ಆಸ್ತಿ ಅಲ್ಲ, ದೇಣಿಗೆ ಕೊಡೋರ ಆಸ್ತಿ ಅಲ್ಲ, ಎಲ್ಲರ ಆಸ್ತಿ ದೇವರು, ಎಲ್ಲೆಲ್ಲಿಯೂ ಇದ್ದಾರೆ ದೇವರು. ಹಾಗಾಗಿ ಶ್ರೀರಾಮ ಅನ್ನುವುದು ಈ ದೇಶದ ಒಂದು ಭಾವನಾತ್ಮಕವಾದಂಥ ವಿಷಯ. ಸೊ ಹೀಗಾಗಿ ಆ ಶ್ರೀರಾಮಚಂದ್ರನನ್ನೂ ಕೂಡ ಬಿಡಲಿಲ್ಲ ಈ ಒಂದು ಕ್ರಿಮಿನಲ್ಗಳು ಅಂದರೆ ಲೆಕ್ಕ ಹಾಕಿ. ಅಲ್ಲೇ ಇದ್ದು ಶ್ರೀರಾಮ ದೇವಸ್ಥಾನದಲ್ಲೇ ಇದ್ದು ಆ ದೇವಸ್ಥಾನದಲ್ಲೇ ಉಂಡಿ ಕಾಸು, ದೇಣಿಗೆ ಕಾಸು, ದಾನ ಧರ್ಮದ ಕಾಸು ಎಗರಿಸಿದ್ದಾರೆ ಅಂತ. ವೆರಿ ಸ್ಯಾಡ್.